ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು 2 days ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಒಂದು ಸ್ವಲ್ಪ ಮತ್ತೆ ಕಟ್ಟಾಗಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಮನೇಲಿದ್ದಾಗ ಬೆಳಗ್ಗೆ ರಾತ್ರಿ ಯೂಶ್ವಲಿ ಏನಿರುತ್ತೆ ಅದನ್ನು ಮಾಡ್ತಿದ್ದೀನಿ. ಆ್ಯಂಡ್ ಕೆಲ್ಸಕ್ಕೆ ಹೋಗಿರೋ ಟೈಮಲ್ಲಿ ಕಟ್ಟಾಗ್ತಿದೆ, ಹಾಗಾಗಿ 2 days ವ್ಲಾಗ್ನ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಈ ರೊಟೀನ್ಗೆ ಅಡ್ಜಸ್ಟ್ ಮಾಡಿಕೊಂಡು ಯೂಟ್ಯೂಬ್ ಮಾಡ್ಕೊಳ್ಳೋದಕ್ಕೆ ಮತ್ತು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗ್ತಾಯಿದ್ದೀನಿ, ಏನಕ್ಕಂದರೆ ಸ್ವಲ್ಪ ಗ್ಯಾಪ್ ಬೇರೆ ಇತ್ತಲ್ಲ, ಹಾಗಾಗಿ ಒಂದು ವಾರ ಗ್ಯಾಪ್ ಇದ್ಬಿಟ್ರೂ ಅದೊಂಥರ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿರ್ತೀವಿ. ಹಂಗಾಗಿ ಇದು ಬೇರೆ 3 months ಗ್ಯಾಪ್ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಈ ರೊಟೀನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ತಾ ಇದ್ದೀನಿ. ಇನ್ನು ಆಫೀಸಿಂದ ಬಂದು ಇನ್ನು ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಪ್ರಕುಲ್ಗೆ. ಇನ್ನು ಹೋಮ್ವರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಲಶಿಕಂಗೂ ಇನ್ನೇನು ಪ್ರಕುಲ್ಗೆ ಆಗೋಗೋ ಟೈಮ್ಗೆ ಲಶಿಕಂಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಓಕೆ, ಅವಳದೇನಷ್ಟು ನನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಕುಲ್ದು ಒಂದು ಸ್ವಲ್ಪ ನಾನು ಅಲ್ಲೇ ಕೂತ್ಕೊಂಡು ಅವನ್ನ ಓದಿಸಿ ಎಲ್ಲನೂ ಹೇಳ್ಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ಪ್ರತಿದಿನ ನಾನು ಅಲಾಟ್ ಮಾಡಿಬಿಡ್ತೀನಿ. ಸೊ ಇಂಥ ಸಬ್ಜೆಕ್ಟು ಇಂಥ ದಿನ ಓದು, ಈ ಲೆಸನ್ಸ್ ಇಷ್ಟು ಓದು ಅಂತ ಅಲಾಟ್ ಮಾಡಿಬಿಡ್ತೀನಿ. ಆ್ಯಂಡ್ ಅವ್ರಿಗೆ ಎಕ್ಸಾಮ್ಸ್ ಇದ್ದಾಗ 1 day ಸ್ಟಡಿ ಹಾಲಿಡೇ ಅಂತ ಇರುತ್ತೆ. ಬಟ್ ನಾನಿರಲ್ವಲ್ಲ, ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ನು ಸ್ವಲ್ಪ ಸೋಂಬೇರಿತನ ತೋರಿಸ್ತಾರೆ ನಾನು ಇಲ್ಲ ಅಂದರೆ. ಹಾಗಾಗಿ ಅಲಾಟ್ ಮಾಡಿಬಿಟ್ಟು ಹೋಗ್ತೀನಿ, ಇಂಥದ್ದು ಓದಬೇಕು, ನಾನು ಬಂದ ತಕ್ಷಣ ಕೇಳ್ತೀನಿ ಇದನ್ನು ಮುಗಿಸ್ಬೇಕು ಅಂತ. ಸೊ ಆ ಟೈಮ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಓದಿರ್ತಾನೆ. ಇನ್ನು ಸಂಜೆ ಇವತ್ತು ಸ್ವಲ್ಪ ಪ್ಲೇನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಏನೂ ಇರಲಿಲ್ಲ ಸ್ನ್ಯಾಕ್ಸು. ಸರಿ ಪ್ಲೇನ್ ಕೇಕ್ ಮಾಡಿ ತುಂಬ ದಿನ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಆಮ್ಲ ತಂದಿದ್ದೆ, ಅದನ್ನು ಕ್ಯೂಬ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪಡ್ಡು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ದೋಸೆ ಹಿಟ್ಟು ಕಮ್ಮಿ ಇತ್ತು, ಅದಕ್ಕೊಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ, ಇನ್ನು ಸಬಾಕ್ಸಿ ಸೊಪ್ಪಿದೆ, ಸಬಾಕ್ಸಿ, ಮೆಂತ್ಯ, ಪಾಲಕ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಇನ್ನು ನಾಳೆ ಬೆಳಗ್ಗೆಗೆ ಕಾರ್ನ್ಸ್ ಎಲ್ಲನೂ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾಳೆ ಬೆಳಗ್ಗೆ ಎದ್ದರೆ ಇವನ್ನೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಸರಿ ಅಂದ್ಬಿಟ್ಟು ಎಲ್ಲ ನಾನು ನೈಟೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಈಗ ಕೆಲ್ಸಕ್ಕೆ ಹೋಗೋದ್ರಿಂದ ಇಂಥವೆಲ್ಲ ನೈಟೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಈಗ ಕೆಲಸ ಇಲ್ದಿದ್ದ ಟೈಮಲ್ಲಿ ಎಲ್ಲ ಬೆಳಗ್ಗೆನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ಆಮ್ಲ ಕ್ಯೂಬ್ಸ್ ಮಾಡಿಟ್ಕೊಂಡ್ರೆ ಪ್ರತಿದಿನ ನಮಗೆ ಯೋಚನೆ ಇರಲ್ಲ. ಈಗ ಏನಕ್ಕಂದರೆ ಈಗ ಮದರ್ಸ್ ಆಗಿರ್ಬೋದು, ಅದರಲ್ಲೂ 2 ಮಕ್ಕಳಿರೋ ತಾಯಿ ಆಗಿದ್ದರೆ ನಿಜವಾಗ್ಲೂ ಟೈಮೇ ಇರಲ್ಲ ಅವ್ರಿಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಟೈಮೇ ಇರಲ್ಲ. ಸೊ ಗಡಿ ಬಿಡಿಲಿ ಏನೋ ಒಂದು ತಿಂತೀವಿ, ಏನೋ ಒಂದು ಕುಡಿತೀವಿ, ಈ ಥರದ್ದೆಲ್ಲ ಮಾಡ್ತೀವಿ. ಸ್ವಲ್ಪ ಟೈಮ್ ತೊಗೊಂಡು ಈ ಥರ ಆಮ್ಲ ಕ್ಯೂಬ್ಸು ನಿಮಗೆ ಇಲ್ಲ ಬೀಟ್ರೂಟ್ ಕ್ಯೂಬ್ಸ್ ಕೂಡ ಮಾಡ್ಕೋಬೋದು. ಏನಕ್ಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಆಮ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಹೇರ್ಸ್ಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ವಿಟಮಿನ್ ಸಿ ತುಂಬ ಇರುತ್ತೆ. ಅಂದರೆ ಒಂದು ಆಮ್ಲ 10 ನಿಂಬೆಹಣ್ಣು ಈಕ್ವಲ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ, ಕ್ಯಾನ್ಸರ್ ಪ್ರಿವೆಂಟಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಹಾರ್ಟ್ ರಿಲೇಟೆಡ್ ಡಿಸೀಸಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಥರ ತುಂಬ ಇದೆ. ಹಾಗಾಗಿ ದಿನ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ದಿನ ಡೇ ಬೈ ಡೇ ತಿನ್ಕೊಂಡು ಹೋದ್ರೂ ಓಕೆ, ತುಂಬಾ ಒಳ್ಳೆಯದು. ಬಟ್ ಅದು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು. ಇನ್ನು ಈ ಥರ ಆಮ್ಲ ಕ್ಯೂಬ್ ಮಾಡಿದಾಗ ಪ್ರಕುಲ್ಗೂ ಕೂಡ ಒಂದು ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಕೊಟ್ಬಿಡ್ತೀನಿ ನಾನು ಬೆಳಗ್ಗೆಗೆ. ಅವನು ಕೂಡ ತಿಂತಾನೆ, ಅವನು ಕೂಡ ಕುಡಿತಾನೆ. ಈಗ ಯೂಶ್ವಲಿ ಮಕ್ಕಳು ಆಮ್ಲ ಅಂದರೆ ಸ್ವಲ್ಪ ಇದಿರುತ್ತೆ, ಒಗ್ರು ಇರುತ್ತೆ, ತಿನ್ನಲ್ಲ. ಸೊ ಈ ಥರದ ಒಂದು ಸ್ವಲ್ಪ ಆಮ್ಲ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಇದಾಗುತ್ತೆ. ಇನ್ನು ಪ್ಲೇನ್ ಕೇಕಿಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದೆಲ್ಲ ಬೀಟ್ ಮಾಡೋದಕ್ಕೆ ನಾನು ಬೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಲಶಿಕನ ಕೈಯಲ್ಲಿ ಸ್ವಲ್ಪ ಇದು ಹೇಳ್ಕೊಡ್ತಾ ಇದ್ದೆ, ಹಿಂಗೆ ನೋಡಿ ಹಿಂಗೆ ಮಾಡಬೇಕು, ಗಂಟಿಲ್ದಲ್ಲೇ ಬೀಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಇನ್ನು ಬ್ಯಾಟರ್ ಎಲ್ಲ ರೆಡಿ ಆಯಿತು ಪ್ಲೇನ್ ಕೇಕಿದ್ದು. ಇದನ್ನು ನಾನು ರೆಸಿಪಿನ ನಾನು ತೋರಿಸಿದ್ದೀನಿ. ಸೊ ಚೆಕ್ ಮಾಡಿ ಎರಡು ಸಲ ತೋರಿಸಿದ್ದೀನಿ ಪ್ಲೇನ್ ಕೇಕ್ ಹೇಗೆ ಮಾಡ್ಕೊಳ್ಳೋದು ಪ್ಲಫಿಯಾಗಿ ಸಾಫ್ಟಾಗಿ ಅಂತ. ಇನ್ನು ಇದು 180 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 25 minutes ಬೇಕ್ ಮಾಡಿಕೊಂಡ್ರೆ ಮುಗೀತು. ಸ್ಮೂತಾಗಿರೋದು, ಪ್ಲಫಿ ಆಗಿರೋದು ಕೇಕ್ ರೆಡಿ ಆಗುತ್ತೆ. ಬಟ್ ತುಂಬ ಮಾಡಲ್ಲ ನಾನು, 2 months once ಈ ಥರ ಕೇಕ್ನ ಮಾಡಿಕೊಡ್ತಾ ಇರ್ತೀನಿ. ಬಟ್ ಇದೊಂದು 2 daysಗೆ ಖಾಲಿ ಆಗೋಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡೋದು, ಅವ್ರಿಗೂ ತಿನ್ನಂಗಿರುತ್ತೆ. ಆಚೆಗಡೆ ಏನು ತಿನ್ನಬೇಕು ಅಂತ ಅವ್ರಿಗೂ ಕ್ರೇವಿಂಗ್ಸ್ ಅನಿಸಲ್ಲ. ಸೊ ಇದೇ ರೀಸನ್ಗೆ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ.
ಇನ್ನು ಈ ರೀತಿ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಪ್ಲಫಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳ್ದಂಗೆ 2 months ಒನ್ಸ್ ಈ ಥರದ್ದು ನಾನು ಮಾಡ್ಕೊಳ್ತೀನಿ, ಇಲ್ಲ 1.5 months ಒನ್ಸ್ ಈ ಥರ ಮಾಡ್ಕೊಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಆಚೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಏರು ಗ್ರೀನರಿ ನೋಡಿದ್ರೇ ನನಗೆ ಸಮಾಧಾನ. ಇದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ ಕ್ಲೈಮೇಟ್ ಹೇಗಿದೆ, ಸೊ ಗ್ರೀನರಿ ನೋಡಲಿ ಅಂದ್ಬಿಟ್ಟು ಇದರಲ್ಲೂ ಕೂಡ ನಾನು ಓಪನಿಂಗ್ ವೀಡಿಯೋದಲ್ಲೇ ನಾನು ತೋರಿಸ್ತಾ ಇರ್ತೀನಿ. ಇನ್ನು ಬೆಳಗ್ಗೆ ಎದ್ದು ಸರಿ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರಿತ್ತು, ಒಂದು ಸ್ವಲ್ಪ ಪನ್ನೀರು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯೂಶ್ವಲಿ ಪನ್ನೀರ್ ಈ ಡೇಟ್ ಒಳಗಡೆ ಮುಗಿಸ್ಬೇಕು ಅಂತ ಇರುತ್ತೆ. ಹಾಗಾಗಿ 2 ಪನ್ನೀರ್ ತಂದಿದ್ದೆ, 2 ಪ್ಯಾಕೆಟು. ಅದರಲ್ಲಿ ಒಂದು ಅರ್ಧ ಪಲಾವ್ ಯೂಸ್ ಮಾಡ್ಕೊಳ್ಳೋಣ, ಇನ್ನು ಮಿಕ್ಕಿದೆಲ್ಲ ನಾಳೆಗೆ ಏನಾದರೂ ಪನ್ನೀರ್ ಕರಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಕೊಂಡೆ. ಸ್ವಲ್ಪ ವೆಜಿಟೇಬಲ್ಸು ಪನ್ನೀರೆಲ್ಲ ಹಾಕಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಪನ್ನೀರ್ ಇದೆ ಅನ್ನೋ ಇದಕ್ಕಾದರೂ ತಿಂತಾರೆ. ಇನ್ನು ಇದಕ್ಕೆ ಕರ್ಡ್ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನಾಳೆಗೆ. ಇನ್ನು ರಾತ್ರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾರ್ನ್ಸ್ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ. ಕೊನೆಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಟ್ರೆ ಸಾಲ್ಟಿ ಮತ್ತು ಪೆಪ್ಪರ್ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಕುದಿಯೋ ಟೈಮ್ಗೆ ನಾನು ಪನ್ನೀರ್ ಕ್ಯೂಬ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗ ಜಾಸ್ತಿ ಬೇಯಿದ್ರೆ ಮೆತ್ತಗಾಗಿ ಎಲ್ಲ ಒಂಥರ ಆಗಿಬಿಡತ್ತೆ. ಸೊ ಹಾಗಾಗಿ ಕೊನೆಗೆ ಎಲ್ಲ ಮುಗಿದ ಮೇಲೆ ಕೊನೆಗೆ ನಾನು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಆಗ ಚೆನ್ನಾಗಿರುತ್ತೆ ತಿನ್ನೋವಾಗ. ಇನ್ನು ಪಲಾವ್ ರೆಡಿ ಆಗಿದೆ. ಈ ಥರ ಒಂದೊಂದು ಸತಿ ವೈಟ್ ಪಲಾವ್ ಥರನೂ ಮಾಡ್ತಾಯಿರ್ತೀನಿ, ಒಂದೊಂದು ಸತಿ ಗ್ರೀನ್ ಪಲಾವ್ ಅಂದರೆ ಸ್ವಲ್ಪ ಎಲ್ಲ ರುಬ್ಬಿಟ್ಟು ಕೂಡ ಆ ಥರನೂ ಕೂಡ ಮಾಡ್ತೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಹಾಕಿ ಪನ್ನೀರ್ ಜೊತೆಗೆ ಹಾಕಿದ್ದೀನಿ. ಸೊ ಬಿಸಿ ಪಲಾವ್ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಅದೇ ಸ್ವಲ್ಪ ತಣ್ಣಗಾದರೆ ತಿನ್ನೋಕ್ಕೆ ಮನಸ್ಸಾಗಲ್ಲ, ಹಾಗೆ ಹೀಗೆ ಆಗುತ್ತೆ. ನಾನು ಸ್ವಲ್ಪ ತಲೆಗೆ ಸೀಗೆಕಾಯಿದು ಪೇಸ್ಟ್ ಮಾಡಿಕೊಂಡು ಹಚ್ಕೊಂಡಿದ್ದೀನಿ. ಇನ್ನು ಡೈರೆಕ್ಟ್ ಅದೇನು ಶಾಂಪೂ ಇಲ್ದಲೇ ಹೇರ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೇನು ಶಾಂಪು ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ನನಗೊಂದು ಸ್ವಲ್ಪ ಈ ಡ್ಯಾಂಡ್ರಫಿಂದನೇ ಸ್ವಲ್ಪ ಹೇರ್ ಫಾಲ್ ಆಗೋದು ನನಗೆ. ಸೊ ಹಂಗಾಗಿ ಈ ಥರ ಸೀಗೆಕಾಯಿ ಪುಡಿದು ಆರ್ಗ್ಯಾನಿಕ್ದು ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಡೇ ಸ್ವಲ್ಪ ಇದು ಹಿಂದಿನ ದಿನವೇ ನಾನು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹುಳಿ ಸಾಂಬಾರು ಮಾಡಿಟ್ಟು ಹೋಗೋಣ ಅಂದ್ಬಿಟ್ಟು ಇನ್ನು ಬೆಳಗ್ಗೆಗೆ ಚಪಾತಿ ಮತ್ತು ಪನ್ನೀರ್ ಇತ್ತಲ್ಲ, ಪನ್ನೀರ್ ಮಸಾಲ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು 1.5 ಪ್ಯಾಕೆಟ್ ಇತ್ತು ನಂದಿನಿದು. ಸೊ ಅಷ್ಟನ್ನು ಇದನ್ನು ಹಾಕಿಬಿಟ್ಟು ಮಕ್ಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಯಾವಾಗಾದರೂ ಕೇಳ್ತಿರ್ತಾನೆ, ಬಾಕ್ಸಿಗೆ ನೀನು ಒಂದಿನವೂ ಮಾಡಿಕೊಡೋಲ್ಲ, ಪ್ರತಿದಿನ ಅಂದರೆ ಯಾವಾಗಲೂ ನೀನು ರಾತ್ರಿನೇ ಮಾಡ್ತಿರ್ತೀಯ ಪನ್ನೀರು ಅಂತ ಕೇಳ್ತಾನೆ. ಹಾಗಾಗಿ ಸರಿ ಬಾಕ್ಸಿಗೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಯೂಶ್ವಲಿ ಪನ್ನೀರು ಚಪಾತಿ ಅಂದರೆ ರಾತ್ರಿನೇ ಜಾಸ್ತಿ ಮಾಡೋದು, ಇದರ ತುಂಬ ಕಮ್ಮಿ ಬೆಳಗ್ಗೆ ಟೈಮ್. ಹಂಗಾಗಿ ಸರಿ ಅವನಿಗೋಸ್ಕರನೇ ಪನ್ನೀರ್ ಇದನ್ನು ಮಾಡಿಕೊಡ್ತಾಯಿದ್ದೆ. ಇನ್ನು ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಸ್ವಲ್ಪ ಗರಂ ಮಸಾಲೆ, ಉಪ್ಪು ಮತ್ತು ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಒಂದು 10-15 ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಾನು ಹೇಗೆ ಮಾಡ್ತೀನಿ ಪನ್ನೀರ್ ಮಸಾಲ ಕರಿ ಅಂತಲೂ ನಾನು ತೋರಿಸ್ತೀನಿ. ಸೊ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಮೊಸರು ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು, ಅದು ಇದು ಅಂತ ಏನೂ ಇಲ್ಲ. ಅರಿಶಿನ, ಗರಂ ಮಸಾಲೆ, ಅಚ್ಕಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಒಂದು ಕಡೆ ನಾನು ಚಪಾತಿಗೂ ಕೂಡ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಪೌಡರು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ರೋಸ್ಟ್ ಮಾಡಿಕೊಂಡು. ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹಾಕ್ಕೊಳ್ತೀನಿ. ಆವಾಗ ಪ್ರೋಟೀನ್ಸ್ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಚಪಾತಿಗೆ ಮಾತ್ರ ಈ ರೀತಿ ಇದನ್ನು ಮಾಡೋದು. ಇನ್ನು ಪೂರಿಗೆ ಅದನ್ನೆಲ್ಲನೂ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಅದನ್ನು ಎಣ್ಣೆಲಿ ತೇಲಿಸ್ತೀವಿ. ಸೊ ಅದು ಎಣ್ಣೆಲಿ ಏನೇ ತೇಲಿಸಿದ್ರೂ
ಏನೇ ಒಂದು ಪ್ರೋಟೀನ್ಸ್ ಇರೋದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಚಪಾತಿಗೆ ಮಾತ್ರನೇ ಈ ಥರ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ. ಇನ್ನು ಇಲ್ಲಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರೋದು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮೊದಲು ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕೂಡ ಈಸಿಯಾಗಿ ಹುಳಿ ಸಾಂಬಾರು ನಾನು ಮಾಡಿ ತೋರಿಸ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಳ್ಬೇಕಾಗತ್ತೆ. ಇಲ್ಲಿ 2 ಅಟ್ ಎ ಟೈಮ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪನ್ನೀರ್ ಮತ್ತು ಈ ಕಡೆ ನಾನು ಬೆಂಡೆಕಾಯಿನ 2 ಒಟ್ಟಿಗೆ ಆಗೋಗಿಬಿಡಲಿ ಅಂದ್ಬಿಟ್ಟು. ಇನ್ನು ನಾನು ಬಾಕ್ಸ್ಗೆ ಚಪಾತಿ ಮತ್ತು ಪನ್ನೀರನ್ನ ಮಾಡ್ಕೊಳ್ತೀನಿ. ಅಲ್ಲಿ ಓವೆನ್ ಇದೆ, ಸೊ ಹಂಗಾಗಿ ನಾನು ಹೀಟ್ ಮಾಡಿಕೊಂಡ್ರೆ ಚಪಾತಿ ನನಗೇನದು ತಣ್ಣಗಾಗಿದೆ ಅಂತ ಏನು ಅನಿಸಲ್ಲ. ಅಲ್ಲಿ ಆರಾಮಾಗಿ ಓವೆನಲ್ಲಿ ಹೀಟ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಇಲ್ಲಿ ಪನ್ನೀರೆಲ್ಲ ಒಂದು 5 ನಿಮಿಷದ ಕಾಲ ಒಂದು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮಸಾಲೆ ಇದೆ, ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹಿಡಿಬೇಕು. ಇನ್ನು ಇದಕ್ಕೆ ಪನ್ನೀರ್ನೆಲ್ಲ ತೆಗೆದುಬಿಟ್ಟು ಈಗ ಅದೇ ಕಡಾಯಿಗೆ ಸ್ವಲ್ಪ ಗೋಡಂಬಿ, 1-2 ಈರುಳ್ಳಿ, 1-3 ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ 50% ಅಷ್ಟು ನಾನು ಎಣ್ಣೆಯಲ್ಲಿ ಈ ಥರ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನು ಇದು ಬೆಂಡೆಕಾಯಿ ಹುಳಿ ಸಾಂಬಾರಿಗೆ 1-2 ಈರುಳ್ಳಿ, 1-2 ಟೊಮ್ಯಾಟೊ ಹಣ್ಣಾಗಿರೋವಂಥದ್ದು, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಇಲ್ಲ ಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಸಾಂಬಾರು ಪೌಡರು ಮತ್ತು ಒಂದು ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಖಾರ ಬೇಕಿದ್ರೆ ನಾವು ಆಮೇಲೆ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇನ್ನು ರುಬ್ಕೊಂಡಿರೋ ಪೇಸ್ಟು, ಇದು ಬೆಂಡೆಕಾಯಿ ಎಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಕಪ್ಪಗಾಗಿದ ತಕ್ಷಣ ಅದನ್ನು ಮಸಾಲೆನ ಹಾಕ್ಕೋಬೇಕು ಡೈರೆಕ್ಟಾಗಿ. ಇದಕ್ಕೆ ಯಾವುದೇ ಬೇಳೆ ಕುದಿಸ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಇದೇ ಥರನೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಿಡಿದ ಮೇಲೆ ಆಮೇಲೆ ನೋಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾವು ಏನೂ ಖಾರ ಏನೂ ಆ್ಯಡ್ ಮಾಡಿಲ್ಲ. ಸೊ ಅದಾದಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೋಬೇಕು. ಖಾರಕ್ಕೆ ನೋಡಿಕೊಂಡು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ನೀರು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಕುದಿಬೇಕಲ್ಲ, ಮಸಾಲೆ ಎಲ್ಲ ಹಿಡಿಬೇಕಲ್ಲ ಬೆಂಡೆಕಾಯಿಗೆ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೋಬೋದು. ಇದು ಮುದ್ದೆಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ಅದು ಕುದೀತಾ ಇರಲಿ ಒಂದು ಕಡೆ. ಇನ್ನು ಈಗ ಪನ್ನೀರ್ ಕರಿಗೆ ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಡೆಗೆ ಈ ಸ್ವಲ್ಪ ಸ್ಟಾರು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಆಗಲೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಗೋಡಂಬಿ, ಈರುಳ್ಳಿ ಪೇಸ್ಟ್ ಇದು ಆಲ್ರೆಡಿ 50% ಬೇಯಿಸ್ಕೊಂಡಿದ್ದೀವಿ, ಮತ್ತು ಹಸಿ ವಾಸನೆ ಹೋಗಬೇಕು ಅಂತ ಏನಿಲ್ಲ. ಒಂದು 2 ನಿಮಿಷ ಬಾಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇದು ಹಾಕಿದ್ಮೇಲೆ 1 ನಿಮಿಷ ಇಲ್ಲ 2 ನಿಮಿಷ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಈ ಕಡೆ ಒಂದು ಬೆಂಡೆಕಾಯಿ ಸಾಂಬಾರಿಗೆ ಇಲ್ಲಿ ಹುಣಸೆ ನೆನೆಸಿಟ್ಟಿದ್ನಲ್ಲ, ಅದರದ್ದು ರಸಮ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬಹುದು. ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ರೆ ಇನ್ನೊಂದು ಸ್ವಲ್ಪ ಕುದಿಬೇಕು. ಇದೆಲ್ಲ ಹಾಕಿದ್ದೀವಲ್ಲ, ಇನ್ನೊಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ರೆ ಮುಗೀತು. ಇನ್ನು ಇಲ್ಲಿ ಪನ್ನೀರ್ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಸ್ವಲ್ಪ ಜೀರಾ ಪೌಡ್ರು, ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ನಾವಾಗಲೇ ಮ್ಯಾರಿನೇಟ್ ಮಾಡ್ಕೊಳ್ಳೋವಾಗ ಹಾಕ್ಕೊಂಡಿದ್ವಿ, ಅದಕ್ಕೇನು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1-2 ನಿಮಿಷ ಈ ಥರ ಬಾಡಿಸ್ಕೊಂಡು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸೊ ಚಪಾತಿಗೆ ಅಂದರೆ ಒಂದು ಸ್ವಲ್ಪ ಸೆಮಿ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿದ ಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡು, ಇದಂತೂ ಕಂಪಲ್ಸರಿ ಪನ್ನೀರ್ಗೆ, ಇಲ್ಲಾಂದರೆ ಟೇಸ್ಟ್ ಅನಿಸೋದೇ ಇಲ್ಲ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥದ್ದು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಸೂಪರಾಗಿರೋವಂಥದ್ದು ಒಂದು ಪನ್ನೀರ್ ಮಸಾಲ ಕರ್ರಿ ರೆಡಿ ಆಗುತ್ತೆ. ಇನ್ನು ಇದೆಲ್ಲ ಆದಮೇಲೆ ದೊಡ್ಡ ಹೆಕ್ಟಿಕ್ ಕೆಲಸ ಅಂದರೆ ಬಾಕ್ಸಿಗೆ ಪ್ಯಾಕ್ ಮಾಡೋದು, ನನಗೆ, ಲಶಿಕಂಗೆ, ಪ್ರಕುಲ್ಗೆ. ಸೊ ಎಲ್ಲ ಸ್ನ್ಯಾಕ್ಸ್ ಬಾಕ್ಸ್ ಒಂದು, ಲಂಚ್ ಬ್ರೇಕಕ್ಕೊಂದು, ಈ ಥರ. ಸೊ ಇದೇ ಒಂದು ದೊಡ್ಡ ಕೆಲಸ. ಅಡುಗೆ ಮಾಡೋದೇ ಒಂದು ಕೆಲಸ ಅಂದರೆ ಪ್ಯಾಕ್ ಮಾಡೋದಿದೆಯಲ್ಲ ಕರೆಕ್ಟಾಗಿ ಏನೋ ಮಿಸ್ ಮಾಡ್ದಲೆ. ಸೊ ಅದೊಂದು ದೊಡ್ಡ ಕೆಲಸ ಆಗುತ್ತೆ. ಇನ್ನು ನಾನು ಕೂಡ ರೆಡಿಯಾಗಿ ಬಂದೆ. ಸೊ ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿ ತಿಂದು ನಾನು ಕೂಡ ಆಫೀಸ್ಗೆ ಹೊರಡಬೇಕು.
ಇನ್ನು ಆಫೀಸೆಲ್ಲ ಮುಗಿಸ್ಕೊಂಡು ಬಂದೆ ನಾನು. ಸೊ ಆಫೀಸಿಂದ ಬಂದಮೇಲೆ ಒಂದು ಸ್ವಲ್ಪ ನಾನು ಮೀ ಟೈಮ್ ಅಂತ ನಾನೇ ನನಗೆ ಒಂದು ಸ್ಪೇಸ್ ಕೊಟ್ಕೊಳ್ತೀನಿ. ಒಂದು 15 ನಿಮಿಷ ಕಾಮಾಗಿ ಒಂದು ಗ್ರೀನರಿ ಮಧ್ಯೆ ನಾನು ಸ್ಪೆಂಡ್ ಮಾಡ್ತೀನಿ, ಯಾವಾಗಲೂ ಅಷ್ಟೇ ಪ್ರತಿದಿನ. ಸೊ ಮೀ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನು ಹಬ್ಬ ಅಲ್ವಾ, ದಸರಾ ಹಬ್ಬ ಅಂದರೆ ಮನೆ ಕ್ಲೀನಿಂಗು, ಮನೆದೆಲ್ಲ ಗುಡಿಸು, ಅದನ್ನು ಮಾಡು ಇದನ್ನು ಮಾಡು ಅದೇ ಆಗುತ್ತೆ. ಎಲ್ಲ ಅಪ್ಪ ಅಮ್ಮ ಬೆಳಗ್ಗೆನೇ ಇವತ್ತು ಎಲ್ಲ ಪಾರ್ಕದೆಲ್ಲ ಮಣ್ಣೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಗಿಡನೆಲ್ಲ ಕ್ಲೀನ್ ಇದೇನೋ ಮಣ್ಣೆಲ್ಲ ಹಿಂಗೆ ಕೆದರಿ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇದು ಒಂದು ಕೆಲಸನೇ ಹಬ್ಬಕ್ಕೆ ಅಲ್ವಾ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೂಲೆಯಿಂದನೂ. ಸೊ ಇಷ್ಟು ಕೆಲಸ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಕ್ಲೀನಿಂಗ್ ಕೂಡ. ಇನ್ನು ನನಗೆ ಸಿಗೋದೇ ಸಂಡೇ, ಸೊ ಹಂಗಾಗಿ ಸಂಡೇಸೇ ಎಲ್ಲನೂ ನಾನು ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಪ್ರತಿಯೊಂದು ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಹಬ್ಬಕ್ಕೆ. ಇನ್ನು ಹಬ್ಬ ಕೂಡ ಏನು ತುಂಬ ದೂರ ಏನಿಲ್ಲ, ಹತ್ರನೇ ಇದೆ. ಇನ್ನು ಬಂದಮೇಲೆ ಲಶಿಕನಂತೂ ನಾನು ಮಲ್ಕೊಂಡಿರ್ತಾಳೆ ನಾನು ಬಂದಾಗ, ಎದ್ದ ತಕ್ಷಣ ಅವಳನ್ನ ಈ ಥರ ಎತ್ಕೋಬೇಕು. ನನಗೆ ಆವಾಗಲೇ ನನಗೆ ಅವಳ ಸಮಾಧಾನ. ಎಷ್ಟೇ ಒಂದು ದೊಡ್ಡ ಹುಡುಗಿ ಆದರೂ ನಾನು ಅವಳನ್ನ ಎತ್ಕೋಬೇಕು. ಎತ್ಕೊಂಡಾದರೂ ಒಂದು ಸ್ವಲ್ಪ ಹೊತ್ತು ಇದು ಅಂತ ಮಾತಾಡ್ತಿದ್ರೆ ನನಗೆ ಅದೊಂದು ಸಮಾಧಾನ. ಅವಳು ಕನ್ವರ್ಸೇಷನ್ ಮಾಡ್ತಿರ್ತಾಳೆ, ಸ್ಕೂಲಲ್ಲಿ ಏನೇನು ಮಾಡಿದ್ಲು ಕೇಳ್ತಿರ್ತೀನಿ ನಾನು, ಏನೇನು ಓದಿದೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಯಾವುದಾದ್ರೂ ಬರ್ತಡೇ ಇತ್ತಾ, ಏನು ಚಾಕ್ಲೇಟ್ ತಿಂದೆ, ಮ್ಯಾಮ್ ಏನು ಹೇಳ್ಕೊಟ್ರು. ಸೊ ಈ ಥರ ಪ್ರತಿಯೊಂದು ಕೇಳ್ತಾ ಇರ್ತೀನಿ, ಇಬ್ಬರಿಗೂ ಅಷ್ಟೇ ಕೇಳ್ತಾ ಇರ್ತೀನಿ. ಆ್ಯಂಡ್ ಸಂಜೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹಾಲೆಲ್ಲ ಕಾಯಿಸಿ ಕೊಡ್ತಾಯಿದ್ದೀನಿ. ನೆನ್ನೆ ಎಲ್ಲ ಪ್ಲೇನ್ ಕೇಕ್ ಮಾಡಿ ಕೊಟ್ಟೆ, ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿತ್ತು. ಸರಿ ಚಿಕ್ಕಿನೂ ಕೂಡ ಫೇವ್ರೇಟ್ ಇವ್ರಿಗೆ. ಸರಿ ಸ್ವಲ್ಪ ಅಮೌಂಟ್ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದರಲ್ಲಿ ಮಾಡೋಣ ಚಿಕ್ಕಿ ಅಂದ್ಕೊಂಡು ಕಡಲೆ ಬೀಜನೆಲ್ಲ ರೋಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಸೊ ಇದು ಈಸಿಯಾಗಿ ಆಗೋಗುತ್ತೆ, ಬಟ್ ಸ್ವಲ್ಪ ರಿಸ್ಕ್ ಜಾಸ್ತಿ. ಕರೆಕ್ಟಾಗಿ ಇದು ಮಾಡಬೇಕು. ನಾನು ಅಷ್ಟು ಪರ್ಫೆಕ್ಟ್ ಅಲ್ಲ, ಒಂದು 30% ಕೆಟ್ಟೋಗ್ಬಿಡುತ್ತೆ ಲಾಸ್ಟ್ಗೆ, ಬಟ್ ಹಾಗೆ ಮಾಡ್ತಿರ್ತೀನಿ. ಒಂಚೂರು ಚೆನ್ನಾಗಿ ಚಿಕ್ಕಿ ಥರ ಎಲ್ಲ ಶೇಪ್ ಎಲ್ಲ ಬರುತ್ತೆ. ಇನ್ನು ಸರೌಂಡಿಂಗ್ಸ್ ಇರೋದು ಪುಡಿ ಆಗಿಬಿಡುತ್ತೆ, ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡ್ತಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಸೊ ಇದನ್ನು ಕೂಡ ಮಾಡಿಕೊಡ್ತಾ ಇದ್ದೆ ಒಟ್ಟಿಗೆ. ಇನ್ನು ಬೆಂಡೆಕಾಯಿ ಹುಳಿ ಸಾಂಬಾರು ಇತ್ತಲ್ಲ, ಅದಕ್ಕೆ ಸ್ವಲ್ಪ ರೈಸ್ ಮಾಡಿಟ್ರೆ ಸಾಕಾಗುತ್ತೆ. ಏನಂದರೆ ಬೆಳಗ್ಗೆ ಎಲ್ಲ ಚಪಾತಿ ಆಗಿತ್ತು. ಸೊ ಬೆಳಗ್ಗೆ ಚಪಾತಿ ಮಾಡಿದ್ರೆ ಯೂಶ್ವಲಿ ನಾನು ನೈಟು ರೈಸೇ ಮಾಡಿಬಿಡ್ತೀನಿ. ಇಲ್ಲ ಬೆಳಗ್ಗೆ ರೈಸ್ ಇದ್ದರೆ ನೈಟ್ ಚಪಾತಿ ರೊಟ್ಟಿ ಈ ಥರದ್ದು ಮಾಡ್ಕೊಳ್ತೀನಿ, ಇಲ್ಲ ಉಪ್ಮಾ ಆ ಥರ. ಇನ್ನು ನನ್ನ ಜೊತೆಗೆ ನನ್ನ ಮಗಳಂತೂ ಮಾತಾಡ್ತಾನೇ ಇರ್ತಾಳೆ. ಅಡುಗೆ ಮನೇಲಿ ಕೂತ್ಕೊಂಡು ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅವಳು ಅದು ಇದು ಅಂತ ನನಗೆ ಜೋಕ್ ಮಾಡೋದು, ಹೊಡಿಯೋದು ಈ ಥರದ್ದೆಲ್ಲ ಮಾಡ್ತಿರ್ತಾಳೆ. ಸೊ ಹೀಗಿತ್ತು 2 ದಿನದ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ನಾನು ನಾಳೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.